ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃತಿ ಕ್ರಿಯೇಷನ್ ಸ್ಟುಡಿಯೋ. ಇವತ್ತು ನಾವು ಸಿಂಪಲ್ ಆಗಿ ಮನೇಲೆ ಮಸಾಲ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಅತ್ತೆಮ್ಮ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಟೇಸ್ಟ್ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಫ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದಾರೆ. ಸ್ಟವ್ ಮೇಲೆ ಇಟ್ಕೊಂಡು ಒಂದು 2 ಗ್ಲಾಸ್ ಆಫ್ ನೀರನ್ನ ಹಾಕ್ಕೊಂಡಿದ್ದಾರೆ. ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಅಂತ ಬಿಸಿ ಬಿಸಿಯಾಗಿ ಕಾಯ್ತಾ ಇದೆ. ಬಿಸಿ ಬಿಸಿ ಆಗಿದೆ ನೀರು ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಬೌಲು ಪಾಸ್ತಾನ ಅದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಪಾಸ್ತಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಪಾಸ್ತಾ ತುಂಬ ಚೆನ್ನಾಗಿ ಬೇದಿದೆ. ಇವಾಗ ಈ ಪಾಸ್ತಾನ ಮತ್ತೊಂದು ಬೌಲಿಗೆ ಸೋಸೆ ಹಾಕ್ಕೊಳ್ತಾ ಇದ್ದಾರೆ. ಸ್ಟವ್ ಹಚ್ಚಿ ಫ್ಯಾನ್ ಇಟ್ಟು ಬಿಸಿ ಆದ ನಂತರ ಸೂಪರ್ ಆಗಿರೋ ತುಪ್ಪ ಹಾಕೊಳ್ತಾ ಇದ್ದಾರೆ. ನಮ್ಮ ಅಕ್ಕಮ್ಮ 1 ಕಪ್ ಆನಿಯನ್ ಯಾವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಇವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. 1/2 ಕಪ್ ಟೊಮೆಟೊ ಮತ್ತು 1/2 ಕಪ್ ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 1 ಕಪ್ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಕೂಡ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು, ಯಾಕೆಂದರೆ ಆಲ್ರೆಡಿ ಅದು ಬಾಯ್ಲ್ ಆಗಿರುತ್ತೆ. ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಏನಾದರೂ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಪೇಪರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಆದ ನಂತರ ಮತ್ತೆ ಸ್ವಲ್ಪ ಇವಾಗ 1 ಸ್ಪೂನ್ ಪಾಸ್ತಾ ಮಸಾಲ ಹಾಕೊಳ್ತಾ ಇದ್ದಾರೆ. ಇದು ಮೇನ್ ಇಂಗ್ರೀಡಿಯೆಂಟ್. ಈ ಮಸಾಲ ಪಾಸ್ತಾಗೆ ಬೇಕಾದಂತಹ ಮೇನ್ ಇಂಗ್ರೀಡಿಯೆಂಟ್ ಇದು. ಇವಾಗ 1/2 ಕಪ್ ಟೊಮೆಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದಾರೆ. ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡಾದ ನಂತರ ಆವಾಗಲೇ ಬೇಯಿಸಿಟ್ಕೊಂಡಂತಹ ಪಾಸ್ತಾನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಪಾಸ್ತಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತೆಮ್ಮ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಆಗಲಿ. ರೀತಿ ನಾನು ನಮ್ಮ ಅತ್ತೆಮ್ಮನ ಜೊತೆಗೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ.